ಜನತೆಗೆ ಇದು ಗುಡ್ ನ್ಯೂಸ್ ಆಗಿರುವಂತಹ ವಿಚಾರ. ದುಬಾರಿ ದುನಿಯಾ ಮಧ್ಯೆ ವಿದ್ಯುತ್ ಗ್ರಾಹಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ರಾಜ್ಯ ಸರ್ಕಾರ. ವಿದ್ಯುತ್ ದರ ಇಳಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಪ್ರತಿ ಯೂನಿಟ್ ಮೇಲೆ ₹1.10 ಇಳಿಕೆ ಮಾಡಿದ್ದಾರೆ. ಸರಾಸರಿ 100 ಯೂನಿಟ್ಗಿಂತ ಹೆಚ್ಚು ಬಳಕೆದಾರರಿಗೆ ಇದೊಂದು ರೀತಿ ಬಂಪರ್ ಗಿಫ್ಟ್. ವಿದ್ಯುತ್ ವಾಣಿಜ್ಯ ಬಳಕೆದಾರರಿಗೂ ಗುಡ್ ನ್ಯೂಸ್ ನೀಡಲಾಗಿದೆ ರಾಜ್ಯ ಸರ್ಕಾರದಿಂದ. ವಾಣಿಜ್ಯ ಬಳಕೆದಾರರಿಗೆ ಯೂನಿಟ್ಗೆ ₹1.25 ಇಳಿಕೆ ಮಾಡಲಾಗಿದೆ. ಇನ್ನು ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಯೂನಿಟ್ಗೆ 40 ಪೈಸೆ ಕಡಿತ ಮಾಡಿದ್ದಾರೆ. ಖಾಸಗಿ ಏತ ನೀರಾವರಿ ಬಳಕೆದಾರರಿಗೆ ಯೂನಿಟ್ಗೆ ₹2 ಕಡಿತ ಮಾಡಲಾಗಿದೆ. ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಕೆಇಆರ್ಸಿ. ಫ್ರೀ ವಿದ್ಯುತ್ನ ನಡುವೆ ಕರೆಂಟ್ ಶಾಕ್ ಕೊಡೋದಿಕ್ಕೆ ಕೆಇಆರ್ಸಿ ಮುಂದಾಗುತ್ತಾ ಅನ್ನುವಂತಹ ಪ್ರಶ್ನೆ ಇತ್ತು. ಆದರೆ ಇದೀಗ ಬರ್ತಾ ಇರುವಂತಹ ಸುದ್ದಿ, ವಿದ್ಯುತ್ ದರವನ್ನ ಇಳಿಕೆ ಮಾಡಿ ಕೆಇಆರ್ಸಿ ಆದೇಶವನ್ನ ಹೊರಡಿಸಿದೆ. ಪ್ರತಿ ಯೂನಿಟ್ ಮೇಲೆ ₹1.10 ಇಳಿಕೆ ಮಾಡಿದೆ. ಸರಾಸರಿ 100 ಯೂನಿಟ್ಗಿಂತ ಹೆಚ್ಚು ಬಳಸುವವರಿಗೆ ನಿಜಕ್ಕೂ ಕೂಡ ಬಂಪರ್ ಇದು. ದುಬಾರಿ ದುನಿಯಾ, ಅದರ ಮಧ್ಯೆ ಈಗ ವಿದ್ಯುತ್ ದರ ಇಳಿಕೆಯ ಆದೇಶ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಕೆಇಆರ್ಎಸ್ ಈಗ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ರಾಜ್ಯದ ಜನರಿಗೆ. ಅಂದ್ರೆ ವಿದ್ಯುತ್ನ ದರ ಕಡಿತ ಆಗಿದೆ. ಯಾವ ರೀತಿಯಾಗಿ ಯಾರಿಗೆಲ್ಲ ಹಾಗಾದ್ರೆ ಹೆಲ್ಪ್ಫುಲ್ ಆಗುತ್ತೆ ಮಮತಾ ಇದರಿಂದ? ಪ್ರಗತಿ, ವಿದ್ಯುತ್ ದರ ಜಾಸ್ತಿ ಆಗುತ್ತೆ ಅನ್ನುವಂತಹ ಭಯ ಎಲ್ಲರಲ್ಲೂ ಕೂಡ ಇತ್ತು. ರಾಜ್ಯದ ಜನತೆಗೆ ಈಗ ಕೆಇಆರ್ಸಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಅಂದ್ರೆ ಪ್ರತಿ ಬಾರಿಯೂ ಕೂಡ ದರ ಏರಿಕೆ ಮಾಡ್ತಾ ಇತ್ತು, ಆದ್ರೆ ಈ ಬಾರಿ ದರ ಇಳಿಕೆಯನ್ನ ಮಾಡಿರುವಂತದ್ದು. ಇದರಿಂದ ಜನರು ಕೊಂಚ ರಿಲೀಫ್ ಆಗ್ಬಹುದು. ಯಾಕಂತಂದ್ರೆ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದರ ಏರಿಕೆ ಮಾಡ್ಬೇಕಾ ಮಾಡಬಾರ್ದಾ ಅನ್ನುವಂಥದ್ದು ಕೂಡ ಗೊಂದಲ ಇತ್ತು. ಪ್ರತಿ ಬಾರಿಯೂ ಕೂಡ ಏಪ್ರಿಲ್ ನಲ್ಲಿ ಜಾಸ್ತಿ ಆಗ್ತಾ ಇತ್ತು, ಆದ್ರೆ ಈ ಬಾರಿ ಬೇಗ, ಅಂದ್ರೆ ಈಗ ಫೆಬ್ರವರಿ ಕೊನೆಯಲ್ಲೇ ಜಾಸ್ತಿ ಏನು ದರ ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಆಯ್ತು. ಯಾಕಂದ್ರೆ ಎಲೆಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ಬೇಗ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗ ರಾಜ್ಯದ ಜನತೆಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾರು 100 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಅನ್ನ ಬಳಕೆ ಮಾಡ್ತಾ ಇದ್ರು ಅಂತವರಿಗೆ ಇಲ್ಲಿ ನಿಜಕ್ಕೂ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಪ್ರತಿ ಯೂನಿಟ್ಗೆ ₹1.10 ಇಳಿಕೆ ಮಾಡುವ ಮೂಲಕ ಜನರಿಗೆ ಏನು ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಅದರ ಜೊತೆಗೆ ವಾಣಿಜ್ಯ ಬಳಕೆದಾರರು, ಅಂದ್ರೆ ಮುಖ್ಯವಾಗಿ ವಾಣಿಜ್ಯ ಬಳಕೆದಾರರು ಕೂಡ ಇದರಲ್ಲಿ ಪ್ರತಿ ಬಾರಿಯೂ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಅವರು ಏನು ಆರೋಪವನ್ನ ಮಾಡ್ತಾ ಇದ್ರು, ನಮಗೆ ದರ ಜಾಸ್ತಿ ಆಗ್ತಾ ಇದೆ ಪ್ರತಿ ಯೂನಿಟ್ ಮೇಲೆ ಅಂತೇಳಿ. ಆದ್ರೆ ಈ ಬಾರಿ ಪ್ರತಿ ಯೂನಿಟ್ಗೆ ₹1.25 ದರ ಇಳಿಕೆಯನ್ನ ಮಾಡಿರುವಂತದ್ದು. ಜೊತೆಗೆ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಖುಷಿ ವಿಚಾರಣೆ. ಯಾಕಂದ್ರೆ ಯೂನಿಟ್ಗೆ 40 ಪೈಸೆ ಕಡಿತವನ್ನ ಮಾಡಿದೆ. ಅದ್ರ ಜೊತೆಗೆ ಏತ ನೀರಾವರಿ ಬಳಕೆದಾರರಿಗೂ ಕೂಡ ಪ್ರತಿ ಯೂನಿಟ್ಗೆ ₹2 ಕಡಿತ ಮಾಡಿದೆ. ಒಟ್ನಲ್ಲಿ ಏನು 100 ಯೂನಿಟ್ಗಿಂತ ಹೆಚ್ಚು ಬಳಸುವವರು ಯಾರ್ಯಾರಿದ್ದಾರೆ ಅವರಿಗೆ ದರವನ್ನ ಇಳಿಕೆ ಮಾಡುವಂಥದ್ದು. ಅಂದ್ರೆ ಪ್ರತಿ ಯೂನಿಟ್ಗೂ ಕೂಡ ₹1.25 ₹1.10 ಇಳಿಕೆ ಮಾಡುವ ಮೂಲಕ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಅಂದ್ರೆ ಎಲ್ಲರಲ್ಲೂ ಕೂಡ ಭಯ ಇತ್ತು. ಅಂದ್ರೆ ಒಂದು ಕಡೆ ಗೃಹ ಜ್ಯೋತಿ ಇತ್ತು, ಗೃಹ ಜ್ಯೋತಿಯಿಂದ 200 ಯೂನಿಟ್ ವಿದ್ಯುತ್ ಅನ್ನ ಫ್ರೀಯಾಗಿ ಬಳಕೆ ಮಾಡ್ತಾ ಇದ್ರು ಜನರು. ಅವ್ರಿಗೆಲ್ಲರಿಗೂ ಕೂಡ ವಿದ್ಯುತ್ ಯಾವುದೇ ರೀತಿಯ ಸಮಸ್ಯೆ ಆಗ್ತಿರ್ಲಿಲ್ಲ. ಈ ಬಾರಿಯೂ ಕೂಡ ದರ ಪರಿಷ್ಕರಣೆ ಆಗುವಂತಹ ಸಂದರ್ಭದಲ್ಲಿ 200 ಯೂನಿಟ್ ಯಾರ್ಯಾರು ಉಚಿತವಾಗಿ ಪಡಿತಾ ಇದ್ರು ಅವರಿಗೆ ಈ ಒಂದು ತೊಂದರೆ ಆಗ್ತಾ ಇರಲಿಲ್ಲ. ಆದ್ರೆ ಇದು ನೇರವಾಗಿ ಪರಿಣಾಮ ಬೀಳ್ತಾ ಇದ್ದಿದ್ದು ಯಾರ್ಯಾರು ಬಿಲ್ ಕಟ್ತಾ ಇದ್ರು, ಯಾರ್ಯಾರಿಗೆ ಗೃಹ ಜ್ಯೋತಿ ಫಲಾನುಭವಿಗಳು ಯಾರ್ಯಾರು ಇಲ್ಲ ಅವರಿಗೆ ಇದರ ಎಫೆಕ್ಟ್ ಆಗ್ತಾ ಇತ್ತು. ಆದ್ರೆ ಇವತ್ತು ಏನು ದರ ಇಳಿಕೆ ಮಾಡುವ ಮೂಲಕ ಅಂದ್ರೆ ಅತಿ ಹೆಚ್ಚು ಬಿಲ್ ಅನ್ನ ಪಾವತಿ ಮಾಡ್ತಾ ಇದ್ದವ್ರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿಯಾಗಿದೆ. ಯಾಕಂತಂದ್ರೆ ಕೆಇಆರ್ಸಿ ವಿದ್ಯುತ್ ದರ ಪರಿಷ್ಕರಣೆ ಮಾಡುತ್ತೆ ಅಂತಂದಾಗ್ಲೇನೆ ದರ ಜಾಸ್ತಿ ಆಗುತ್ತೆ. ಹೇಗಪ್ಪ ಬಿಲ್ ಕಟ್ಟೋದು ಆಗುತ್ತೆ. ಈಗಾಗಲೇ ದುಬಾರಿ ದುನಿಯಾ, ಅದರ ಮಧ್ಯೆ ಮತ್ತಷ್ಟು ಬರೆ ಎಳೆಯತ್ತಾ ಅಂತ ಗುಡ್ ನ್ಯೂಸ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಮಮತಾ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.